ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಷಯ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ದೇವರಿದ್ದಾನೆ ಎಂಬ ನಂಬಿಕೆ ಬಲವಾಗಿರಬೇಕೇ ಹೊರತು ದೇವರೇ ಎಲ್ಲವನ್ನು ಮಾಡುತ್ತಾನೆ ಎಂಬ ಭ್ರಮೆಯಲ್ಲಿ ಬದುಕಬಾರ್ದು. ಸೊ ಇದಂತೂ ಸೋಂಬೇರಿಗಳಿಗೆ ಮಾಡಿಸಿದಂತಹ ಮಾತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಂತ ನೀವು ತಪ್ಪಾಗಿ ತಿಳ್ಕೊಬೇಡಿ, ದಯವಿಟ್ಟು ಹೀಗಂತ ಹೇಳೋರು ಎಲ್ಲರೂ ಸೋಂಬೇರಿ ಅಂತ. ಆದರೆ ತುಂಬ ವಿಚಾರಗಳಿಗೆ ಪದೇ ಪದೇ ದೇವರನ್ನೇ ನೆನ್ಪು ಮಾಡಿಕೊಂಡು ಈ ಮಾತನ್ನು ಹೇಳ್ತಾರಲ್ವ, ಸೊ ಅಂಥವರಿಗೆ ನಾವು ಸೋಂಬೇರಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಅವರು ಕಷ್ಟಪಡೋದಕ್ಕೆ ರೆಡಿ ಇರೋದಿಲ್ಲ. ಆದರೆ ಯಾರಾದರೂ ಏನಾದರೂ ಕಷ್ಟಪಟ್ಟು ಸ್ವಲ್ಪ ಮಾಡು ಅಂತ ಹೇಳಿದಾಗ ದೇವರಿದ್ದಾನೆ ಬಿಡು ನೋಡ್ಕೋತಾನೆ ಅಂತ ಹೇಳ್ತಾರೆ. ಅದೇ ನಾವೇನು ಪ್ರಯತ್ನನ ಪಡದೆ ದೇವರೇ ಎಲ್ಲದನ್ನು ಮಾಡೋಕ್ಕೆ ಹೇಗೆ ಸಾಧ್ಯ ಅಲ್ವಾ? ಸೊ ಪ್ರಾಕ್ಟಿಕಲ್ ಆಗಿ ಕೂಡ ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ಸೊ ನೀವೇ ಏನು ಕಷ್ಟಪಡ್ತಾ ಇಲ್ಲ ಅಂದಾಗ ದೇವ್ರ ಹತ್ರ ನೀವು ಹೇಗೆ ಪ್ರತಿಫಲನ ಅಪೇಕ್ಷೆ ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಇವಾಗ ನಾನು ಏನೋ ಒಂದು ಕಷ್ಟಪಟ್ಟಿದ್ದೀನಿ ಅಂದಾಗ ದೇವರೇ ನನಗೆ ಪಟ್ಟಂತಹ ಕಷ್ಟಕ್ಕೆ ಒಂದು ಪ್ರತಿಫಲ ಸಿಗೋ ಥರ ಮಾಡಪ್ಪ ಅಂತ ಕೇಳ್ಕೊಂಡ್ರೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಆದರೆ ನಾವು ಯಾವುದೇ ರೀತಿಯಾದಂತಹ ಕಷ್ಟನೇ ಪಡದೆ ದೇವರೇ ನನಗೆ ಅದು ಬೇಕು, ದೇವರೇ ನನಗೆ ಇದು ಬೇಕು, ಇದು ಬರೋ ಥರ ಮಾಡು, ಅದು ಬರೋ ಥರ ಮಾಡು ಅಂದರೆ ಹೇಗೆ? ಸೊ ನೀವು ಆ ದಾರಿಯಲ್ಲಿ ಹೋಗಿ ಕೇಳ್ತಾ ಇದ್ದಾಗ ದೇವರು ನಿಮ್ಮ ದಾರಿ ಅಂದರೆ ನೀವು ಅದನ್ನು ತಲುಪೋದಕ್ಕೆ ಇನ್ನೂ ಸುಲಭವಾದ ದಾರಿಯನ್ನು ಮಾಡಿಕೊಡ್ಬೋದು. ಆದರೆ ದೇವರೇ ಬಂದು ಅದನ್ನು ತಗೊಳಪ್ಪ ಅಂತ ನಿನ್ನ ಕೈಗೆ ಇಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಲ್ವಾ? ಸೊ ಹಾಗಾಗಿ ನಾನು ಹೇಳೋದೇನೆಂದರೆ, ಸೊ ನೀವು ಪಡೋ ಕಷ್ಟನ ಪಡಿ, ನಿಮಗೆ ಸಿಗಬೇಕಾದಂತಹ ಟೈಮಲ್ಲಿ ಸಿಗಬೇಕಾದಂತಹ ಫಲ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಂತಹ ಯಾವಾಗಲೂ ದೇವರನ್ನ ಬೈಕೊಂಡು ಕೂರೋದು ಖಂಡಿತವಾಗ್ಲೂ ಸರಿಯಲ್ಲ ಅಲ್ವಾ? ಸೊ ದೇವರು ಅನ್ನೋದು ಹಲವಾರು ರೂಪಗಳಲ್ಲಿ ನಮ್ಮ ಹತ್ರ ಬರಬಹುದು, ಆದರೆ ಅದು ನಮಗೆ ಗೊತ್ತಾಗದೇ ರೀತಿಯಾಗಿ ಕೂಡ ಇರುತ್ತೆ ಕೆಲವೊಮ್ಮೆ. ಸೊ ಇಷ್ಟು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.